ಸಿಂಹರಾಶಿ, ನೀವು ಆಲೋಚನೆ ಮಾಡಿದಂತಹ ಎಲ್ಲ ಕೆಲಸಗಳು ಕೂಡ ಪೂರ್ಣವಾಗ್ತಕ್ಕಂತಹ ಸಂದರ್ಭ, ಆ ಒಂದು ವಾತಾವರಣ ನಿಮ್ಮ ಕಣ್ಣೆದುರುಗಡೆ ಇರತಕ್ಕಂಥದ್ದು. ಕೆಲಸವನ್ನು ಅಲ್ಪ ಅಂತ ಹೇಳಿ ಭಾವಿಸ್ದಲೇ ಶ್ರದ್ಧೆಯಿಂದ ಮಾಡಿ. ನಿಮಗೆ ನಿಮ್ಮ ಆಲೋಚನೆಗೆ ತಕ್ಕ ಹಾಗೆ ಎಲ್ಲವೂ ಕೂಡ ಸಕಾಲದಲ್ಲಿ ಒದಗದೇ ಇರಬಹುದು, ಆದರೆ ಒದಗಿದಂತಹ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡಾಗ ಅಲ್ಲಿ ನೀವು ತೃಪ್ತಿಯನ್ನು, ಸಂತೋಷವನ್ನು ಕಾಣಲಿಕ್ಕೆ ಅವಕಾಶಗಳಿದೆ. ಬಂದಂತಹ ಅವಕಾಶಗಳನ್ನು ನೀವು ತಳ್ಳಿ ಹಾಕ್ತಾ ಇದ್ದರೆ ಬೇರೆ ಯಾವ ವ್ಯವಸ್ಥೆಗಳು, ಬೇರೆ ಯಾವ ರೀತಿಯ ಅನುಕೂಲತೆಗಳು, ಅವಕಾಶಗಳು ಸಿಕ್ಕದೇ ಇದ್ದಾಗ ಕಷ್ಟಪಡಬೇಕಾದಂತಹದ್ದು, ತುಂಬ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿಯನ್ನು ತಂದಿಟ್ಕೊಳ್ತೀರಿ ಅನ್ನುವಂಥದ್ದರ ಸೂಚನೆ ಇದು. ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಅದ್ಭುತವಾದಂತಹ ದಿವಸ. ಯೋಜನೆಗಳನ್ನು ಹಾಕಿ ಕಾರ್ಯರೂಪಕ್ಕೆ ಬರುವ ಹಾಗೆ ಪ್ರಯತ್ನವನ್ನು ಮಾಡಿ ನಿಮ್ಮ ಸಾಮರ್ಥ್ಯ, ಶಕ್ತಿ ಇದೆಲ್ಲವನ್ನು ಅಲ್ಲಿ ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಮಾಡಿ ಅದಕ್ಕೆ ತಕ್ಕ ಹಾಗೆ ಯೋಜನೆಗಳನ್ನು ರೂಪಿಸ್ಕೊಳ್ಳಿ ಅಂತಕ್ಕಂಥದ್ದು. ಕೆಲಸದ ನಿಮಿತ್ತವಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಸಂದರ್ಶನಕ್ಕೆ ಭಾಗಿಯಾಗತಕ್ಕಂತಹ ಸೂಚನೆಗಳಿದೆ. ಬಹಳ ವಿರಾಮವಾಗಿರ್ತೀರಿ. ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಂಡು ಆಯಾ ಒಂದು ಸಂದರ್ಭಗಳನ್ನು ಎದುರಿಸಿ ನಿಮಗೆ ಉತ್ತಮವಾದಂತಹ ಫಲಕ್ಕೆ ಅವಕಾಶಗಳು ಇರತಕ್ಕಂಥದ್ದು. ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದಿದೆ. ಮುರಿದು ಬಿದ್ದಂತಹ ಸಂಬಂಧಗಳನ್ನು ಮತ್ತೆ ಸರಿಪಡಿಸೋದಕ್ಕೆ ನಿಮಗೆ ಆ ಶಕ್ತಿ ಹೆಚ್ಚಾಗಿ ಬರುತ್ತೆ. ನಿಮ್ಮ ಮಾತು ಅಲ್ಲಿ ನಡೆಯುತ್ತೆ. ನೀವು ಹೇಳಿದರೆ ಒಪ್ಪಿಕೊಳ್ಳತಕ್ಕಂತಹ ಜನ ಹೆಚ್ಚಾಗಿರ್ತಾರೆ ಅನ್ನುವಂಥದ್ದಾಗತ್ತೆ. ಪ್ರೇಮಿಗಳಿಗೆ ತುಂಬ ಅಪಾಯಕಾರಿಯಾದಂತಹ ದಿವಸ ಇದು. ಆಲೋಚನೆಯನ್ನು ಮಾಡಬೇಕು. ಮೌನಕ್ಕೆ ಶರಣ ಹೋಗಿ ಮನೆಯಲ್ಲಿ ಇದ್ದರೆ ನಿಮ್ಮ ಆರೋಗ್ಯ, ನಿಮ್ಮ ಜೀವನ ಎಲ್ಲವೂ ಕೂಡ ಕ್ಷೇಮ ಅಂತ ಹೇಳಿ ಭಾವಿಸಬೇಕು. ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಮಾತೆಯರಿಗೆ ಆರೋಗ್ಯದ ವಿಚಾರಕ್ಕೆ ತುಂಬ ಆತಂಕ ಪಡಬೇಕಾದಂತಹ ದಿವಸ ಇದಾಗತ್ತೆ. ಆರೋಗ್ಯದಲ್ಲಿ ತುಂಬ ವ್ಯತ್ಯಯಗಳು ಆಗ್ತಾ ಇದೆ ಅನ್ನುವಂತಹ ಅನುಭವಕ್ಕೆ ಬರುತ್ತೆ. ಏನು ಆಗ್ತಾ ಇದೆ ಅಂತ ಮಾತ್ರ ಗೊತ್ತಾಗದೇ ಇರುವಂಥದ್ದು. ಅಲ್ಪ ಸ್ವಲ್ಪ ಕೂಡಿಟ್ಟಿದ್ದಂತಹ ಹಣ ಔಷಧಕ್ಕೆ ಖರ್ಚಾಗತ್ತೆ ಅನ್ನುವಂಥದ್ದು ಬಹಳ ವಿಪರ್ಯಾಸ, ಬಹಳ ನೋವಿನ ಬೇಸರದ ಸಂಗತಿ. ಆದರೆ ಜೀವಕ್ಕೆ ಹಾನಿ ಆಗದೇ ಇದ್ದರೆ ಸಾಕು ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಹಣದ ಖರ್ಚು, ಆರೋಗ್ಯದ ಮೇಲಿರ್ತಕ್ಕಂತಹ ಪ್ರಭಾವ, ಪರಿಣಾಮ ನಿಮಗೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಯಾವುದಕ್ಕೂ ಕೂಡ ಮನಸ್ಸಿಲ್ಲದೇ ಇರುವ ಹಾಗೆ ಮಾಡುತ್ತೆ. ಮನಸ್ಸಿಗೆ ಯಾವುದು ಆಲೋಚನೆಗೆ ಬರುತ್ತೋ ಅದು ಯಾವುದನ್ನು ಕೂಡ ಕಾರ್ಯರೂಪಕ್ಕೆ ತರದೇ ಇರುವ ಹಾಗೆ ಈ ಆರೋಗ್ಯ ಸಮಸ್ಯೆ ನಿಮಗೆ ಅಡ್ಡಿ ಮಾಡುತ್ತೆ ಅಂತ. ಕಷ್ಟಪಟ್ಟು ಮಾಡಿದಂತಹ ಕೆಲಸ, ಹಾಗೆ ಹಿಂದೆ ಮಾಡಿದಂತಹ ಉದ್ಯೋಗದ ಫಲ ಎಲ್ಲವೂ ಕೂಡ ನಿಮಗೆ ಸಿಕ್ಕಬೇಕಾದಂತಹ ಸಮಯ, ಅದಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡಬೇಕಾದಂತಹ ಸಮಯ, ಅದು ಯಾವುದೂ ಕೈಗೂಡದಲೇ ನೋವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿಯನ್ನು ತಂದಿಟ್ಟುಕೊಳ್ತೀರಿ ಎನ್ನುವಂತಹ ಅರ್ಥ. ಕುಟುಂಬದಲ್ಲಿ ನಂಬಿಕೆ ಕಡಿಮೆ ಆಗಬಹುದು. ನನ್ನ ಭಾಗಕ್ಕೆ ಯಾರೂ ಇಲ್ಲ, ಯಾರೂ ನನಗೆ ಸಹಾಯ ಮಾಡೋದಿಲ್ಲ, ನಾನೇ ಕಷ್ಟಪಡಬೇಕು, ನಾನೇ ಸರಿಪಡಿಸ್ಕೊಳ್ಬೇಕು ಅಂತಕ್ಕಂತಹ ಒಂದು ಭಾವನೆ, ಆ ಒಂದು ಆಂತರಿಕವಾದಂತಹ ದ್ವೇಷ, ಸಾತ್ವಿಕವಾದಂತಹ ಕೋಪ ಇವೆಲ್ಲವೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ನಿಮ್ಮ ಸಹಾಯಕ್ಕೆ ಯಾರೂ ಬರುವುದಿಲ್ಲ ಅನ್ನುವಂತಹ ಮನೋಭಾವ ಗಟ್ಟಿಯಾಗ್ತಾ ಹೋಗುತ್ತೆ. ಹಾಗಾಗಿ ಬೇರೆಯವರಿಗೂ ಕೂಡ ನಾನು ಏನು ಮಾಡಬಾರ್ದು, ಯಾರ ವಿಷಯಕ್ಕೂ ಹೋಗಬಾರ್ದು ಅನ್ನುವಂಥದ್ದು ಅರಿವಾಗುತ್ತೆ. ಇದೇ ಒಂದು ತಿಳುವಳಿಕೆ ಬಹಳ ದಿವಸ ಮುಂಚೆ ಬಂದಿದ್ದರೆ ಇನ್ನಷ್ಟು ಮತ್ತಷ್ಟು ನಿಮ್ಮ ಸಂಸಾರ, ನಿಮ್ಮ ಕುಟುಂಬ, ನಿಮ್ಮ ಜೀವನ ಚೆನ್ನಾಗಿರ್ತಿತ್ತು ಅಂತ ಹೇಳಬೇಕಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಕುಟುಂಬದ ಎಲ್ಲ ಸದಸ್ಯರು ಕೂಡ ಸಂತೋಷವಾಗಿರತಕ್ಕಂತಹ ದಿವಸ. ಯಾವುದೋ ಒಂದು ಉತ್ತಮವಾದಂತಹ ಮಾತು, ಕತೆ, ವಾತಾವರಣ ನಿಮ್ಮೆಲ್ಲರನ್ನ ಸಂತೋಷವಾಗಿಡೋದಕ್ಕೆ ಕಾರಣವಾಗುವಂಥದ್ದು. ಆರ್ಥಿಕವಾದಂತಹ ಸ್ಥಿತಿಗತಿ, ಬಂಧುಗಳ ವಿಶ್ವಾಸ ಇವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಹಂತ ಹಂತವಾಗಿ ನಿಮಗೆ ಸಮಾಧಾನವನ್ನು, ತೃಪ್ತಿಯನ್ನು, ನಂಬಿಕೆಯನ್ನು, ದೃಢತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಜೀವನದಲ್ಲಿ ಪರವಾಗಿಲ್ಲ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಆತ್ಮತೃಪ್ತಿ ಅಂತ ಏನು ಹೇಳ್ತೀವಿ ಅದನ್ನು ಕಾಣುವಂಥದ್ದಾಗತ್ತೆ. ಅಂದುಕೊಂಡಂತಹ ಕೆಲಸಗಳು
ನೀವು ಅಂದುಕೊಂಡಂತಹ ರೀತಿಯಲ್ಲೇ ನಡ್ಕೊಂಡು ಹೋಗ್ತಕ್ಕಂಥದ್ದು, ಆದಾಯದ ಮೂಲಗಳು ನಿಮಗೆ ಗಟ್ಟಿಯಾಗ್ತಕ್ಕಂಥದ್ದು, ನಿರ್ದಿಷ್ಟವಾದಂತಹ ಆದಾಯಕ್ಕೆ ಅವಕಾಶಗಳು ಸಿಕ್ಕುವಂಥದ್ದಾಗತ್ತೆ. ಧನಾತ್ಮಕವಾದಂತಹ ಚಿಂತನೆಗಳು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಬರಬೇಕು. ಅದರ ಅಭಾವ ಇದೆ. ಇದೆಲ್ಲ ತಾತ್ಕಾಲಿಕ, ಇದೆಲ್ಲ ಕ್ಷಣಿಕ ಅನ್ನುವಂತಹ ಭಾವನೆಗಳು, ಚರ್ಚೆಗಳು ಮನಸ್ಸಿನಲ್ಲಿ ಆಗಾಗ ಪುಟಿದೇಳ್ತಾ ಇರತಕ್ಕಂಥದ್ದಾಗತ್ತೆ. ಹೌದು, ಆದರೆ ಇರುವಂಥದ್ರಲ್ಲಿ ಸಮಾಧಾನವನ್ನು ಪಟ್ಟುಕೊಳ್ಬೇಕು. ಇದೇ ರೀತಿಯಲ್ಲಿ ನಾನು ನನ್ನ ವ್ಯವಹಾರವನ್ನು, ಜೀವನ ಶೈಲಿಯನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂತಹ ಭಾವನೆ ಗಟ್ಟಿಯಾಗಬೇಕೇ ಹೊರತು ಇರುವಂತಹ ಅವಕಾಶಗಳನ್ನು ಅಲ್ಲಗಳೆದು ಆ ಒಂದು ಸುಖವನ್ನು ಕೂಡ ಬಿಟ್ಟುಕೊಳ್ತಕ್ಕಂತಹದ್ದು ಬುದ್ಧಿವಂತರ ಲಕ್ಷಣ ಆಗೋದಿಲ್ಲ. ಕಾರ್ಯಕ್ಷೇತ್ರದಲ್ಲಿ ಸಿಹಿ ಸುದ್ದಿ ಇದೆ, ಆದರೆ ಅನುಭವಿಸುವಂತಹ ಯೋಗನೂ ಬೇಕಲ್ಲ, ಅದರ ಬಗ್ಗೆ ಗಮನಿಸಿ. ಪ್ರೇಮಿಗಳಿಗೆ ತುಂಬ ಅಡ್ಡಿಯಾಗತಕ್ಕಂತಹ ದಿವಸ, ಸವಾಲುಗಳನ್ನು ಎದುರಿಸಬೇಕು, ಅದರ ಬಗ್ಗೆ ಗಮನ ಇರಲಿ. ಸಾಯಂಕಾಲದ ಹೊತ್ತಿಗೆ ನಿಮ್ಮ ಅದೃಷ್ಟ ವಿರುದ್ಧವೇನೋ ಅನ್ನುವಂತಹ ಅನುಭವವಾಗುತ್ತೆ. ಅಂದರೆ ನೀವು ಅಂದುಕೊಂಡಂತಹದ್ದು ಹುಸಿಯಾಯಿತು ಅನ್ನುವಂತಹ ಅರ್ಥ. ನಿಮ್ಮ ಮನಸ್ಸಿನಲ್ಲಿ ಬಂದಂತಹ ಋಣಾತ್ಮಕವಾದಂತಹ ಆಲೋಚನೆಗಳು ಸತ್ಯ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ. ಕುಬೇರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಈ ದಿವಸ ಬರೀ ಋಣಾತ್ಮಕವಾದಂತಹ, ನಕಾರಾತ್ಮಕವಾದಂತಹ ಆಲೋಚನೆಗಳೇ ಮನಸ್ಸಿನಲ್ಲಿ ಬರತಕ್ಕಂಥದ್ದು. ಯಾವುದಕ್ಕೂ ಮನಸ್ಸು ಬರೋದಿಲ್ಲ. ಹೆದರಿಕೆ, ಆತಂಕಗಳು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ನಿರ್ದಿಷ್ಟವಾದಂತಹ ಗುರಿಯನ್ನು ತಲುಪುವುದಕ್ಕೆ ಹಲವಾರು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಎಲ್ಲೂ ಕೂಡ ನೀವು ಅಂದುಕೊಂಡಂತಹ ಕೆಲಸ ಆಗುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಸಂಬಂಧಿಕರು, ಸ್ನೇಹಿತರು ದೊಡ್ಡದಾದಂತಹ ಆತಂಕಕ್ಕೊಳಗಾಗ್ತಾರೆ. ಅದು ಕೂಡ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಅವರ ವ್ಯವಹಾರ ಅಥವಾ ಅವರ ಚಿಂತನೆಗಳು, ಅವರು ನಡ್ಕೊಳ್ತಕ್ಕಂತಹ ರೀತಿ, ಅವರ ಮಾತು, ಇವೆಲ್ಲವೂ ಕೂಡ ಅವರಿಗೆ ಆತಂಕ ತರುತ್ತೆ. ಆದರೆ ಅದನ್ನು ನೋಡಿ ನೀವು ಕೂಡ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದಾಗತ್ತೆ. ಇಡೀ ದಿವಸವನ್ನು ತುಂಬ ತಾಳ್ಮೆಯಿಂದ ಕಳಿಬೇಕಾಗತ್ತೆ. ತಾಳ್ಮೆ ಕಳ್ಕೊಂಡ್ರಿ ಪೂರ್ತಿ ಕೆಲಸ ಕೆಟ್ಟು ಹೋಗುತ್ತೆ. ದಾಂಪತ್ಯದಲ್ಲಿ ವೈಮನಸ್ಯ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ಮಾತಿಗೆ ಮಾತು ಬೆಳೆದೇ ಇರುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಹಣದ ವಿಚಾರದಲ್ಲೂ ಕೂಡ ಭಿನ್ನಾಭಿಪ್ರಾಯ ಇರುತ್ತೆ. ಅಷ್ಟಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.